ಮಲೆನಾಡಿನ ರಸ್ತೆಗಳಲ್ಲಿ ಪ್ರಯಾಣ ಮಾಡುವುದೆಂದರೆ ವಿಶೇಷತೆಗಳಿಗೆ, ಅದ್ಭುತಗಳಿಗೆ ನಾವು ತೆರೆದುಕೊಂಡಂತೆ. ಮಲೆನಾಡಿನ ಗ್ರಾಮೀಣ ರಸ್ತೆಗಳೆಂದರೆ ಅದೆಷ್ಟೋ ಕೌತುಕಗಳನ್ನು ನಮ್ಮೆದುರು ಕಟ್ಟಿಕೊಡುತ್ತವೆ. ಇಂತಹ ಹಳ್ಳಿಯ ಒಂದು ರಸ್ತೆಯಲ್ಲಿ ನಾವು ಮಾಡಿದ ಪ್ರಯಾಣದ ವಿಡಿಯೋ ಇಲ್ಲಿದೆ. ನಾವು ಎಲ್ಲಿಗೋ ಹೋಗುವವರು ಇನ್ನೆಲ್ಲಿಗೋ ಹೋಗಿ ಮತ್ತೇನನ್ನೋ ನೋಡಿ ಒಂದು ವಿಶೇಷ ದಿನವನ್ನು ನಮ್ಮದಾಗಿಸಿಕೊಂಡಿದ್ದು ಹೀಗೆ. ನನ್ನ ಜೊತೆಗೆ ನೀವು ನೋಡಿ ಈ ಪ್ರದೇಶ ಹೇಗಿತ್ತು ಅನ್ನೋದನ್ನ ಕಣ್ತುಂಬಿಕೊಳ್ಳಿ. ಮಲೆನಾಡಿನ ಹಳ್ಳಿಯ ಮನೆಗಳು, ಅಂಕುಡೊಂಕಿನ ರಸ್ತೆಗಳು ನಮಗೆ ಅದೆಷ್ಟೋ ಖುಷಿ ಕೊಡುತ್ತವೆ, ನೋಡಲು ರೋಮಾಂಚನಗೊಳಿಸುತ್ತವೆ, ಮೈಮನಗಳನ್ನು ತಣಿಸುತ್ತವೆ. ಅಂತಹ ಒಂದು ರಸ್ತೆ ಇಲ್ಲಿದೆ ನೋಡಿ. ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರೋ ಒಂದು ವಿಶೇಷವಾದ ಊರು ಇದು. ಹಾಗೆ ಸುಮ್ಮನೆ ನಾವು ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಇಷ್ಟೋ ತನಕ ಸಿಮೆಂಟಿನ ರೋಡ್ ಇತ್ತು, ಇವಾಗ ಅಪ್ಪಟ ಹಳ್ಳಿ ರಸ್ತೆ ಇದು. ಇದೀಗ ತಾನೇ ಮಳೆಯಲ್ಲಿ ಮಿಂದೆದ್ದು ನಿಂತಿರುವಂತಹ ರಸ್ತೆ. ನೋಡಿ, ನಿಮಗಿಲ್ಲೊಂದು ಮನೆ ಕಾಣಿಸ್ತಾ ಇರ್ಬೋದು. ಅದು ನಮ್ಮ ಮಲೆನಾಡಿನ ಹಳ್ಳಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡುವಂಥವರು ಮಾಡಿರತಕ್ಕಂತಹ ಮನೆ ಅದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹುಲಿ ಸಿಂಹಗಳಿಗೆ ಅಂಜಿದೊಡೆಂತಯ್ಯ ಅಂತ ಒಂದು ವಚನ ಇದೆ. ಆ ವಚನಕ್ಕೆ ಹೋಲಿಕೆಯಾಗುವಂಥ ಸ್ಥಳ ಇದು. ನೋಡಿ, ಮೇಲ್ಗಡೆ ಒಂದು ಮನೆ ಇದೆ, ಒಂದು ಶಾಲೆ ಇದೆ, ಆಕರ್ಷಕವಾಗಿದೆ. ನೋಡಿ, ನಿಮಗೆ ಮೇಲೆ ಕಾಣಿಸ್ಬೋದು. ಇಂತಹ ಮಲೆನಾಡಿನಲ್ಲಿ ಹುಟ್ಟಿರುವವರೇ ಪುಣ್ಯವಂತರು. ನೋಡೋಣ, ನಮಗೆ ಮುಂದೆ ಹೋಗುವಂತಹ ದಾರಿ ಸರಿ ಇರ್ಬೋದು. ನದಿ ದಾಟುವ ಒಂದು ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಕೆಲ ಕಾಲ ಕಚ್ಚಾ ರಸ್ತೆ ಬಂದಿತ್ತು, ಇವಾಗ ಮತ್ತೊಮ್ಮೆ ಸಿಮೆಂಟ್ ರಸ್ತೆ ಬಂದಿದೆ. ಏನೋ ಒಂದು ಸಾಹಸ ಮಾಡಲಿಕ್ಕೆ ಹೊರಟಿದ್ದೇವೆ. ನೋಡೋಣ ಏನಾಗ್ತದೆ ಅಂತ. ಇಲ್ಲೊಂದು ಹೊಳೆ ಬಂದಿದೆ, ಇದು ಭತ್ತ ಗುತ್ತಿಗೆ ಹೊಳೆ.
ಸ್ಥಳ ಕಾಣಿಸ್ತು ನೋಡಿ ಹೇಗಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಪಿಕ್ನಿಕ್ ಎಲ್ಲ ಮಾಡೋದಾದರೆ ಈ ಸ್ಥಳ ಭಾಳ ಚೆನ್ನಾಗಾಗತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡ್ಬೋದಂತೆ. ಎಸ್, ನಮಸ್ಕಾರ ಗೆಳೆಯರೆ. ನಾವಿವತ್ತು ಈ ರೀತಿಯ ಒಂದು ವಿಶೇಷ ಟ್ರಿಪ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಲೆನಾಡಲ್ಲಿ ಯಾವುದೋ ಒಂದು ರಸ್ತೆಯನ್ನು ಹುಡುಕಿ ಹಾಗೆ ಸುಮ್ಮನೆ ಒಂದು ಬೈಕ್ ಟ್ರಿಪ್ ಹೊಂಟಿದ್ವಿ. ಆದರೆ ರಸ್ತೆ ಕೂಡ ಅಷ್ಟೇ ಚೆನ್ನಾಗಿತ್ತು. ರಸ್ತೆ ನಂತರ ಇವಾಗ ಏನು ನಾವು ಬಂದಿದ್ದೀವಿ ಆ ಪ್ಲೇಸ್ ಕೂಡ ಭಾಳ ಚೆನ್ನಾಗಿದೆ. ಅದರ ವಿಡಿಯೋಗಳು ಹೇಗಿದೆ ನೋಡಿ. ಇಲ್ಲೊಂದು ಒಳ್ಳೆಯ ತೊರೆ ಇದೆ, ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿದೆ. ನಾವು ಹೋದಂಥ ಸ್ಥಳ ಹೇಗಿದೆ ಮತ್ತು ಹೇಗೆ ಕಾಣಿಸುತ್ತೆ, ಹೇಗೆ ಎಂಜಾಯ್ ಮಾಡಿದ್ವಿ, ಅದೆಲ್ಲ ಕೂಡ ಈ ವಿಡಿಯೋದಲ್ಲಿದೆ. ನೀವು ನೋಡಿ, ಬಹಳ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಕುತೂಹಲ ಗೆಳೆಯರೆ, ನಿಮಗೆ ಈ ವಿಡಿಯೋ ಖುಷಿ ಕೊಟ್ಟಿರ್ಬೋದು. ಮಲೆನಾಡಿನಲ್ಲಿ ನಮ್ಮ ಓಡಾಟ ಹೇಗಿತ್ತು, ಯಾವುದೋ ಗೊತ್ತಿಲ್ಲದ ದಾರಿಯಲ್ಲಿ ಹೋದವ್ರಿಗೆ ನಮಗೆ ಯಾವ ರೀತಿಯ ದೃಶ್ಯಗಳು ಕಾಣಿಸ್ತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಅದಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮಲ್ಲಿ ಕೆಲವರಿಗೆ ಸಬ್ಸ್ಕ್ರೈಬ್ ಮಾಡೋದು ಹೇಗಪ್ಪ ಅಂತ ಅನಿಸ್ಬೋದು. ನೀವು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣಿಸುತ್ತೆ ಚಾನಲ್ ನೋಡಿದ ನಂತರ. ಅಲ್ಲಿಗೆ ಹೋದರೆ ನಿಮ್ಮ ಇಮೇಲ್ ಐ ಡಿಯನ್ನು ಕೊಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅದಕ್ಕೆ ಯಾವುದೇ ಖರ್ಚಂತೂ ಬರೋದಿಲ್ಲ, ಫ್ರೀ ಆಗಿರುತ್ತೆ. ಅದೇ ರೀತಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನ ಒತ್ತಿದರೆ ನಾನೇನಾದರೂ ಹೊಸದಾಗಿ ಪೋಸ್ಟ್ ಮಾಡಿದರೆ ಅದು ನಿಮಗೆ ಅದರ ನೋಟಿಫಿಕೇಷನ್ ಸುಲಭವಾಗಿ ಸಿಗುತ್ತೆ. ಮಾಡ್ತೀರಲ್ವ ಫ್ರೆಂಡ್ಸ್?
ಶುಭವಾಗಲಿ.